ಕಾರ್ ಮಡಿಕಂದು ಕಾರ್ ಕೊಟ್ಬಿಟ್ಟು ನಾವು ವಿ ಆರ್ ಎಲ್ ಫೀಲ್ಡ್ ಅದಲ್ಲ ಅಲ್ಲಿ ನೋಡು ಎಷ್ಟವೇ ಅಂತ ಗಾಡಿಗಳ ಎಲ್ಲ ಬೋಲ್ಡ್ ಗಾಡಿಗಳ. ಏನು ರೀಸನು? ಅದೇ ಮಾಮೂಲಿ ಬಾಡಿಗೆ ಹೊಡಿಕ್ ಆಗೋದಿಲ್ಲ, ಲೋನ್ಗಳು ಕಟ್ಟಲಿಲ್ಲ, ಸೀಜಿಂಗ್ ಗಾಡಿಗಳು, ಬ್ಯಾಂಕ್ ಗಾಡಿಗಳು. ಬಾಡಿಗೆ ಹೊಡಿಕ್ ಆಗ್ಲಿಲ್ಲ ಅಂತ ಅನ್ನೋದು ಸುಳ್ಳು. ಬಾಡಿಗೆ ಹೊಡಿತಾವ್ರೆ, ಬಟ್ ಅಲ್ಲಿ ಓಲಾ ಡ್ಯೂಟಿ ಕೊಡ್ತಿಲ್ಲ. ಡ್ಯೂಟಿಗಳು ಕೊಡ್ತಾ ಇಲ್ಲ. 100 ರೂಪಾಯಿ, 150 ರೂಪಾಯಿ, 80 ರೂಪಾಯಿ, 90 ರೂಪಾಯಿ ಡ್ಯೂಟಿ ಕೊಟ್ರೆ ಯಾರು ಮಾಡ್ತಾರೆ? ಕೊಡೋದು 100 ರೂಪಾಯಿ. 100 ರೂಪಾಯಿನ ಕೊಡೋದು ನಮಗೆ, ಅದು ಸತ್ಯ, ಅದು ನಿಜ ಮಾತ್ರ. ಅವ್ರ ಕಮಿಷನ್ ಇಲ್ದೇನೆ ಮಾಡಲ್ಲ ಅವರು. ಅವ್ರಿಗೆ 200, ನಮಗೆ 100. ನಾವು ಡೀಸೆಲ್ ಹಾಕೊಂಡು ನಾವು ಸಾಯೋದು ಆಗ್ಲೂ ಬೆಳಗಾನ. 4 ಲಕ್ಷ, 5 ಲಕ್ಷ, 10 ಲಕ್ಷ, 15 ಲಕ್ಷ ಬಾಳ ಹಾಕೊಂಡು ಡೀಸೆಲ್ ಹಾಕೊಂಡು ಅದು ಮೇಂಟೈನ್ ಮಾಡ್ಕೊಂಡು ನಮ್ಮ ಖರ್ಚು, ಗಾಡಿ ಖರ್ಚು, ವರ್ಷಕ್ಕೆ FC, ಇನ್ಸೂರೆನ್ಸು, ಟ್ಯಾಕ್ಸು, ಎಮಿಷನ್ನು ಅಂತ ಮಾಡ್ಕೊಂಡು ಗಾಡಿ ಮಾಡ್ಕೊಂಡು ದುಡಿಮ ಅಂತ ಬೆಂಗಳೂರಿಗೆ ಹೋದರೆ ಈ ಬ್ರೋಕರು ಅಂತಂದರೆ ಈ ಓಲಾ ಊಬರ್ನವ್ರದ್ದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಅದು ಗ್ಯಾರಂಟಿ, ಅದಂತೂ ಸಮಸ್ಯೆ ಇಲ್ಲ ಗ್ಯಾರಂಟಿ. ಯಾರುವೇ ಓಲಾ ಊಬರ್ ನಂಬ್ಕೊಂಡು ಗಾಡಿಗಳು ತಗೋಬೇಡಿ. ನಿಮಗೆ ತಾಕತ್ತಿದ್ರೆ ದುಡ್ಡು ತಕೊಂಡು ದುಡಿರಿ ಚೆನ್ನಾಗೆ. ನಾನು ಅನ್ಕೊಂಡಿರೋ ಪ್ರಕಾರ ಬಂದರೆ ದಯವಿಟ್ಟು ವೆಹಿಕಲ್ ಡಿಪಾರ್ಟ್ಮೆಂಟ್ಗೆ ಬರಬೇಡಿ. ಯಾಕೆಂದರೆ ನಾನು ವೆಹಿಕಲ್ ಓನರ್ ಆಗಿ ವೆಹಿಕಲ್ ಹತ್ರ ಎಲ್ಲ ನೋಡಿ ಸಾಕಾದ್ಮೇಲೆ ನಾವು ಈ ಥರ ಸಾವಾಸನೆ ಬೇಡ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಂತ ಮಡಿಕೊಂಡಿದ್ದೇನೆ. ಒಂದು ಟಾಟಾ ಎಸಿ ಮಡಿಕೊಂಡಿದ್ದೇನೆ ಅಷ್ಟೇ. ಅದು ಬಿಟ್ಟರೆ ನಂದು ಎಲ್ಲ ಬೋರ್ಡು ಕೊಟ್ಬಿಟ್ಟೆ. ನಾನು 2007ರಿಂದನೇ ಗಾಡಿ ಮೇಲೆ ಸವಾರಿ ಮಾಡಿ ಓನ ಗಾಡಿಗಳು ಇಟ್ಕೊಂಡು ಹಾಳಾಗೋಗಿ ಈ ಸ್ಥಿತಿಗೆ ಬಂದಿದ್ದೀನಿ. ಇವತ್ತು ದುಡ್ಕ ತಿಂತಾ ಇದ್ದೀನಿ, ನೆಮ್ಮದಿ ಐತೆ, ದುಡ್ಕೊಂಡು ತಿನ್ನಿ ಅಷ್ಟೇ. ದುಡ್ಕ ತಿನ್ನಿ ಅಂತಂದರೆ ಬೇರೆ ಏನಾದ್ರು ಬಿಸ್ನೆಸ್ ಮಾಡಿ. ವೆಹಿಕಲ್ ಡಿಪಾರ್ಟ್ಮೆಂಟ್ ಬರೋಕ್ಕಿಂತ ಹೆಚ್ಚಾಗಿ ಬೇರೆ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಆಪ್ಷನ್. ಮಾಡಿದ್ರು ಏನು ನಾಚಿಕೆ ಇಲ್ಲ. ಕೂಲಿ ಮಾಡಿ ರೈತರ ಮಕ್ಕಳು ಚೆನ್ನಾಗಿ ಬದುಕೋದ್ ಕಲೀರಿ. ಫಸ್ಟ್ ದೊಡ್ಡವ್ರು ಬೆಳೆಸಿ ನೀವ್ ಯಾಕೆ ಹಾಳಾಯ್ತಾ ಇದೀರಾ? ಅವ್ರು ದುಡ್ದು ನೀವು ಎಲ್ಲ ಖರ್ಚು ಮಾಡಿ ಹಾಳಾಗ್ ಹೋಗ್ತಾ ಇದೀರಾ. ಅದೇ ಈಗ ನೀವು ದುಡಿದು ಅವ್ರಿಗೆ ಲಾಭ, ನಿಮಗ್ ಲಾಭ ಅಲ್ಲ. ರೈತರ ಮಕ್ಕಳು ಏನ್ ಮಾಡ್ತಾವ್ರೆ ಅಂತಂದ್ರೆ ಇಲ್ಲಿ 2 ಎಕರೆ 3 ಎಕರೆ ಜಮೀನ್ ಮಡಿಕೊಂಡು ಊರಲ್ಲಿ ಬೆಂಗಳೂರಿಗೆ ಏನು ಮಾಡೋದು, ಒಂದು 2 ಲಕ್ಷ 3 ಲಕ್ಷ ಚೀಟಿ ದುಡ್ಡು ಅಮೌಂಟ್ನ ಯಾವನ್ನೇ ಎತ್ಕೊಂಡು EMI ಗಾಡಿ ತಗೊಂಡು ಬಂದು ಬೆಂಗಳೂರಿಗೆ ಹೋಗ್ತಾರೆ. ಏನು ಮಾಡಬೇಕು, ದುಡಿಬೇಕು, ತಿಂಗಳು 60,000 70,000 1 ಲಕ್ಷ ಸಂಪಾದನೆ ಮಾಡ್ಬೋದಲ್ಲ ಅಂತಂದ್ಬಿಟ್ಟು ಹೋಗ್ತಾರೆ. ನೀವು ಮನ್ಸು ಮಾಡಿದ್ರೆ, ನೀವೇನಾರು ಸ್ವಲ್ಪ ಒಂದು ಚೂರು ಮನ್ಸು ಮಾಡಿದ್ರೆ ನಿಮ್ಮ ಸ್ವಂತ ಓನ್ ಜಾಗದಲ್ಲೇ ಏನಾದ್ರು ಹೊಸ್ತಾಗೇನಾದರೂ ಮಾಡ್ಬೋದು, ಸಂಪಾದನೆ ಮಾಡ್ಬೋದು. ನೀವು ಬೆಂಗಳೂರಿಗೆ ಹೋಗಿ ಸಂಪಾದನೆ ಮಾಡ್ಬೇಕಂತಿಲ್ಲ. ಬೆಂಗಳೂರಲ್ಲಿ ದುಡ್ಡಿರ್ಬೋದು, ನೆಮ್ಮದಿ ಇಲ್ಲ. ಸ್ವಂತ ಜಾಗ ಇತ್ತಾ ನೀವು ರಾಜ್ರು, ಬಾಡಿಗೆ ಕಟ್ಟಂಗಿಲ್ಲ, ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ನೀರಿನ ಬಿಲ್ ಕಟ್ಟಂಗಿಲ್ಲ ಅಂತಿತ್ತ ನೀವು ರಾಜ್ರು. ಏನಾರ ಎಲ್ಲಾ ಕಟ್ಟಬೇಕು ಅಂತ ತಿಂಗಳಿಗೆ 50,000 ದುಡಿದ್ರು ಅಲ್ಲೇ ಹೊಗೆ. ಹಳ್ಳಿ ಜೀವನ ಹೆಂಗೆ ಗೊತ್ತಾ? ಎಲ್ಲಾರು ಹೋದ್ರ ಗ್ಲಾಸ್ ನೀರ್ ಕೊಡ್ತಾರೆ, ಊಟ ಇಲ್ಲ ಅಂದ್ರೆ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಎಲ್ಲಾನು ಮಾಡ್ತಾರೆ. ಖರ್ಚಿಗೆ ಕಾಸು ಮಾತ್ರ ಕೇಳಬೇಡಿ ಮಾತ್ರ. ನಮ್ಮ ಹಳ್ಳಿ ಕಡೆ ಇಷ್ಟೇ, ಖರ್ಚಿಗೆ ಕಾಸು ಕೊಡದೆ ಹೋದ್ರು ಹೊರತುಂಬ ಊಟ ಅಂತೂ ಖಂಡಿತವಾಗ್ಲು ಯಾರ ಮನೆಗೆ ಹೋದ್ರು ಅಷ್ಟೇ. ಆಗ ಒಂದು ಊಟ ಕೊಡಿ ಅಂತಂದ್ರೆ ಯಾವತ್ತೂ ಇಲ್ಲ ಅಂತನಲ್ಲ. ಮಂಡ್ಯ ಕಣ, ಮಂಡ್ಯ ಇದು ಮಂಡ್ಯ ಜಿಲ್ಲೆ ಮಕ್ಳು ಹೆಂಗಿರ್ಬೇಕು ಗೊತ್ತಾ? ಇಡೀ ಇಂಡಿಯಾಕ್ಕೆ ನಂಬರ್ 1. ನಿಜಾಗ್ಲೂ ಗಾಯ್ಸ್, ದಯವಿಟ್ಟು ಈಗ ವೆಹಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇರೋರು ಹೋಗಿರೋರು ನೋಡಿ ಬೇರೆ ಏನಾರ ಥಿಂಕಿಂಗ್ ಮಾಡಿ. ಇಲ್ಲ ಅಂದರೆ ಬೆಂಗಳೂರಲ್ಲಿ ಓಲಾ ಊಬರ್ ಅಂತನ್ನೋ ಆ್ಯಪ್ ತಪ್ಪಿದ್ರೆ ಅದನ್ನ ಕಂಪ್ನಿನ ಆಲ್ಮೋಸ್ಟ್ ಹಾಕಬೇಕು. ಹಾಗೆ ಇನ್ನೊಂದು, ಕಳೆದೋ ಟೈಮ್ನು ಕೂಡ ನಾವು ಮತ್ತೆ ಹಿಂದೆ ತಿರುಗಿಸಿ ತಗೊಬರೋಕ್ಕಾಗಲ್ಲ. ಮತ್ತೆ ಆ ಲೈಫ್ ನಮಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಊರಲ್ಲೇ ಏನಾದರೂ ಮಾಡಿ, ಬೆಂಗಳೂರಲ್ಲಿ ಮಾಡ್ತೀವಿ ಅಂತಂದರೆ ಆಲ್ಮೋಸ್ಟ್ ಮಾಡಿ. ಬಟ್ ಈ ಎಲ್ಲ ಕ್ಯಾಬ್ ಡ್ರೈವರ್ಗಳು, ಎಲ್ಲ ಕ್ಯಾಬ್ ಓನರ್ಗಳು ಕೂಡ ಸೇರ್ಕೊಂಡು ನೀವು ಏನೇ ಮಾಡಿದ್ರು ಪಕ್ಕ ಖಂಡಿತವಾಗ್ಲೂ ಸಕ್ಸಸ್ ಆದಿ ಆಯ್ತದೆ. ಅದು ನೀವು ಮನ್ಸು ಪಟ್ಟರೆ ಬೆಂಗಳೂರಲ್ಲಿ ಓಲಾ ಊಬರ್ ರ್ಯಾಪಿಡೋನ ಆಲ್ಮೋಸ್ಟ್ ಓಡಿಸ್ಬೋದು. ಇನ್ನೇನೇ ಇದ್ರು ಮೀಟ್ರು ಅಂತ ಈಗ ಸುಮಾರು ವೆಹಿಕಲ್ಗಳಲ್ಲಿ ಆಲ್ರೆಡಿ ಮಾಡಿದ್ದೀರಾ. ಬಟ್ ಓಲಾ ಊಬರ್ ಇರೋದ್ರಿಂದ ನಿಮ್ಮ ಮೀಟ್ರು ಅಂತ ಏನು ಮೀಟ್ರು ಓಡಿಸ್ಕೊಂಡು ಏನು ಸಂಪಾದನೆ ಮಾಡ್ಬೇಕಂತ ಮಾಡಿದ್ದೀರಾ, ಇದು ಮುಂದಕ್ಕೆ ಬರಲ್ಲ. ಯಾಕೆಂದರೆ ಓಲಾ ಊಬರು ಫುಲ್ ಆವರ್ಸ್ಕೊಬಿಟ್ಟೈತೆ. ಆಮೇಲೆ ಇನ್ನೊಂದು, ಓಲಾ ಊಬರ್ ಅವರು ಗಾಡಿಗಳನ್ನ ಅವ್ರ ಸ್ವಂತ ಗಾಡಿಗಳನ್ನ ಹಾಕಬಾರ್ದು. ಅದಕ್ಕೇನಾದ್ರು ಈಗ ಒಂದು ದಾರಿ ಅದು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಒಂದು ದಾರಿ ಇದ್ದರೆ ಅದು ಮುಚ್ಚಾಕೋಕ್ಕೆ ಒಂದು ದಾರಿ ಇದ್ದೇ ಇರುತ್ತೆ. ಟ್ರೈ ಮಾಡಿ, ಕುಂತ್ಕೊಂಡು ಯೋಚನೆ ಮಾಡಿ. ಎಲ್ಲ ಕ್ಯಾಬ್ ಡ್ರೈವರು ಕೂಡ ಸೇರ್ಕೊಂಡ್ರೆ, ಎಲ್ಲ ಒಗ್ಗಟ್ಟಾದರೆ ಅದೊಂದು ಚಿಕ್ಕ ಹ್ಯಾಪ್ ಏನೂ ಮಾಡೋಕ್ಕೂ ಆಗಲ್ಲ. ಅವರಿಂದ ಬಾಡಿಗೆ ಹಿಡಿಬೇಕಾ? ನಾವು ಗಾಡಿ ತಕ ನಾವು ಬಂಡವಾಳ ಹಾಕಿ ನಮ್ ದುಡ್ಡು ಅವ್ರು ತಿಂತಾರೆ ಕೂತ್ಕೊಂಡ್ ಜಾಗದಲ್ಲಿ. ಅವ್ರಿಗೆ ಯಾಕೆ ಕೊಡ್ಬೇಕು ದುಡ್ಡ? ನಾವೇ ಸಂಪಾದನೆ ಮಾಡಿ ನಾವೇ ತಿನ್ನೋಣ ಬಿಡಿ. ಹೆಂಡತಿ ಮಕ್ಳಿಗೆ ಇಟ್ಟಾಕಿ ಚೆನ್ನಾಗಿರ್ತೀರಿ, ದೇವರು ಚೆನ್ನಾಗಿಡುತ್ತೆ. ಇಲ್ಲ ಅಂದ್ರೆ ಇನ್ನೂ ಒಂದು ಬೆಸ್ಟ್ ಐಡಿಯಾ ಕೊಡ್ತೀನಿ. ಎಲ್ಲ ಕ್ಯಾಬ್ ಓನರ್ ಡ್ರೈವರ್ಗಳನ್ನ ಸೇರಿಸ್ಕೊಂಡು ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡ್ಕೊಂಡು ನೀವೇ ಒಂದು ಸ್ವಂತ ಆ್ಯಪ್ನ ಮಾಡ್ಕೊಳ್ಳಿ. ಜೀವನದಲ್ಲಿ ಚೆನ್ನಾಗಿರ್ಬೋದು. ನೀವೇ ಒಂದು ಓಲಾ ಊಬರ್ ಯಾವ ಥರ ಆ್ಯಪ್ ಐತೆ ಅದೇ ಥರ ನೀವು ಒಂದರ ಈ ಕ್ಯಾಬ್ ಓನರ್ಗಳು ಡ್ರೈವರ್ಗಳು ಎಲ್ಲ ಸೇರ್ಕೊಂಡು ಸ್ವಲ್ಪ ಅಮೌಂಟ್ ಹಾಕಿ ಒಂದು ಆ್ಯಪ್ನ ತಯಾರು ಮಾಡಿ ಸರ್ಕಾರದಿಂದ ಅಪ್ರೂವಲ್ ತಗೊಳ್ಳಿ.
ನೀವೇ ಮಾಡಿ. ನಿಮ್ಮ ಹತ್ರ ಮೊಬೈಲ್ ಐತೆ, ಸೋಷಿಯಲ್ ಮೀಡಿಯಾ ನೀವೇ ಐತೆ, ನೀವೇ ಪ್ರಚಾರ ಮಾಡಿ. ಓಲೋ ಓಬರ್ ಅಟ್ ಎ ಟೈಮ್ ಕೊಡೋಕ್ಕಿಂತ ಹೆಚ್ಚಾಗಿ ಹೆವಿ ಫಾಸ್ಟಾಗಿ ಕ್ಲಿಕ್ ಆಗುತ್ತೆ. ನೀವೇ ಒಂದು ಆ್ಯಪ್ ಮಾಡಿ, ಅದಕ್ಕೆ ಇಂಥವ್ರು ಒಳ್ಳೆಯವರು ಅಂತ ಅಂದ್ಬಿಟ್ಟು ಸದಸ್ಯರು ಮಾಡಿ. ಇಲ್ವಾ, ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದು ನೀವೇ ಒಂದು ಹೊಸ್ದಾಗಿ ಒಂದು ಆ್ಯಪ್ನ ಮಾಡ್ಬೋದಲ್ಲ. ಹಿಂಗೂ ಮಾಡ್ಬೋದಲ್ಲ ನೀವು. ಈಗ ಅವನು ಎಲ್ಲೋ ಬಂದು ಓಲೋ ಓಬರ್ ಆ್ಯಪ್ನ ಮಾಡಿ ಇಲ್ಲಿ ಜನಗಳಿಗೆ ಈ ಥರ ಮಾಡ್ತಾವನೆ ಅಂತಂದ್ಮೇಲೆ, ಇಲ್ಲಿ ಮಾಡ್ತಾವ್ರೆ ಅಂತಂದ್ಮೇಲೆ, ನೀವು ಇಲ್ಲಿರೋರು ಒಂದು ಆ್ಯಪ್ನ ಎಲ್ಲ ಸೇರ್ಕೊಂಡು ಒಂದು ಆ್ಯಪ್ನ ಮಾಡಿ, ಆ ಆ್ಯಪ್ನ ಹೈ ರೇಟಿಗೆ ತಗೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಕೈಲಿ. ಹೋಗ್ಬೋದು, ಟ್ರೈ ಮಾಡಿ. ನನ್ನ ಕಡೆಯಿಂದ ಇಷ್ಟು ಹೇಳ್ಬೋದು ಅಷ್ಟೇ. ಅದು ಬಿಟ್ರೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. 6 ಕೋಟಿ ದುಡ್ಡು ಮಾಡ್ಕೊಂಡು ಫಾರಿನ್ ಸೆಟ್ಲ್ ಆಗೋರೆ. ನಾವೆಲ್ಲ ಇಲ್ಲೇ ಇಟ್ಟಾಡ್ತಾ ಇದೀವಿ. ನಾವು ಸಂಪಾದನೆ ಮಾಡ್ತೀವಿ, ಇಟ್ಟಾಡ್ತಾ ಇದೀವಿ. ನಾವು ಸಂಪಾದನೆ ಮಾಡಿ ದುಡ್ಡು ತಗೊಂಡು ಫಾರಿನ್ಗಲ್ಲಿ ಆರಾಮಾಗಿ ಅವ್ರೆ ಅವರು. ನೋಡಿ, ನಾವು ಸಂಪಾದನೆ ಮಾಡೋ ದುಡ್ಡಲ್ಲಿ ಅವ್ರ ಕಮಿಷನ್ ಅಂದರೆ ₹1 ಕೂಡ ಅವರು ಬಂಡವಾಳ ಹಾಕ್ತಾನೆ. ಬರೀ ಕಮಿಷನಲ್ಲಿ ಆರಾಮಾಗಿ ಫಾರಿನ್ಗಲ್ಲಿ ಸೆಟ್ಲ್ ಆಗೋರೆ ಅವರು. ಒಂದ್ ಗಾಡಿ ಓಡಿಸಲ್ಲ, ಒಂದ್ ಬಂಡವಾಳ ಹಾಕಲ್ಲ, ಏನು ಇಲ್ಲ. ನಮ್ ಬಂಡವಾಳ ನಮ್ ಗಾಡಿ ಓಡಿಸೋದು ನಾವು. ಆರಾಮಾಗಿ ಅವರು ಆರಾಮಾಗಿ AC ರೂಮಲ್ಲಿ ಮಲಗಿರ್ತಾರೆ. ನಾವು ಬಿಸಿಲು ಮಳೆ ಗಾಳಿ ಅಂತಾನೆ ಇಲ್ಲೇ ಸಾಯ್ತಾ ಇದೀವಿ. ಬೆಂಗಳೂರು ರೋಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ಎನಿವನ್ ಎಲ್ಲ ಸೇರ್ಕೊಂಡು ಒಂದು ನಿರ್ಧಾರಕ್ಕೆ ಬಂದರೆ ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ಬೋದು. ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮದೇ ಆದಂಥ ಓನ್ ಆ್ಯಪ್ನ ತಯಾರು ಮಾಡಿ. ಇದ್ರ ಬಗ್ಗೆ ನಾಲೆಡ್ಜ್ ಇರೋರು ತುಂಬ ಇರ್ತಾರೆ, ಓದ್ಕೊಂಡಿರೋರು ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ತುಂಬಾ ಜನ ಅವರೇ. ನೋಡಿ, ಒಂದಪ್ಪ ಟ್ರೈ ಮಾಡಿದ್ರಲ್ಲಿ ಏನು ತಪ್ಪಿಲ್ವಲ್ಲ. ಬಟ್ ಕಮಿಟ್ಮೆಂಟ್ಗಳು, ಬಾಡಿಗೆ ಸಿಗ್ತಿಲ್ಲ, ಮನೆ ಖರ್ಚು, ಆಮೇಲೆ EMI ಇವೆಲ್ಲ ಯೋಚನೆಯಲ್ಲಿ ಇದೊಂದಾ ಅಂತನ್ನ ಥಿಂಕಿಂಗ್ ಮಾಡಬೇಡಿ. ಪ್ರೆಸ್ಟು ಬಿಟ್ಬಿಡಿ. ಅದನ್ನು ಸ್ಟಾರ್ಟ್ ಮಾಡಿ ಏನಾದರೂ ಒಂದು ಹಾಗೆ ಆಗುತ್ತೆ. ಕಮಿಟ್ಮೆಂಟ್ ಯಾರಿಗಿಲ್ಲ, ಯಾರೂ ಕಷ್ಟ ಇಲ್ಲ. ಏನಣ್ಣ, ದೇವರು ವರವನ್ನು ಕೊಟ್ರೆ ಇಲ್ಲೇ ಇರುವುದು ನಮ್ಮ ಬದುಕು. ಇಷ್ಟೇ ಜೀವನ, ಇಷ್ಟೇ ಸರಿ. ಬಾ ಇನ್ನೇನು ನೋಡಮ್ಮ.